ನಂದಿ ಹಿಲ್ಸ್ ಅಥವಾ ನಂದಿ ಬೆಟ್ಟ ಅಂತ ಕರೀತಾರೋ. ಈ ನಂದಿ ಹಿಲ್ಸ್ ಬಂದುಬಿಟ್ಟು ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಅರೌಂಡ್ ಡಿಸ್ಟೆನ್ಸ್ ಆಗುತ್ತೆ. ಬೆಂಗಳೂರು ಯಾವ ಮೂಲೆಯಿಂದ ಬಂದರೂ ಕೂಡ ಬೈಕ್ ಮೇಲೆ ಬರೋರಿಗೆ ತುಂಬ ಈಸಿ. ಹೋಗೋ ಜರ್ನಿ ಸಖತ್ ಫೀಲ್ ಇದೆ. ವಾಕ್ ಮಾಡೋ ಕೂಡ ರೋಡ್ ಮೇಲೆ ಬರ್ತಾರಲ್ಲಿ. ಕೆಳಗಡೆಯಿಂದ ಮೇಲ್ ಫುಲ್ಲು ರೋಡ್ ಕೂಡ ಜರ್ನಿ ಚೆನ್ನಾಗಿದೆ. ಬೆಳಗ್ಗೆ ವೆದರು ಪ್ಲಸ್ ತಂಪು, ಮಂಜು, ಗಿಡಗಳು, ಆಮೇಲೆ ಘಾಟ್ ಸೆಕ್ಷನ್ ಟೈಪ್ ಇದೆ. ಸೊ ಜರ್ನಿ ಮಾಡೋರಿಗೆ ಒಳ್ಳೆ ಫೀಲ್ ಕೊಡುತ್ತೆ. ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಸ್ವಲ್ಪ ರಶ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಅಂದರೆ ಸ್ವಲ್ಪ ರಶ್ ಇರುತ್ತೆ. 2-3 ಜನ ಜರ್ನಿ ಮಾಡ್ತಿದ್ರೆ ಲೈನಲ್ಲಿ ಇರುವಾಗಲೇ ಮುಂದೆ ಇನ್ನೊಬ್ರು ಹೋಗಿ ಟಿಕೆಟ್ ತೊಗೊಂಡ್ರೆ ಇನ್ನೂ ಈಸಿ ಇರುತ್ತೆ. ಒಂದು 15-20 ನಿಮಿಷ ಅರ್ಲಿ ಬಿಡ್ಬೋದು ನೀವು. ಗೇಟ್ ಒಳಗಡೆ ಎಂಟ್ರಿಯಿಂದ ಟಿಕೆಟ್ ತೋರಿಸಿ ಇಮಿಡಿಯೇಟಾಗಿ ಹೋಗ್ಬೋದು ನೀವು ಒಳಗಡೆ. ಥ್ರೂಔಟ್ ನಮಗೆ ಎಲ್ಲ ಮೇಲ್ಗಡೆ ವ್ಯೂಗಿಂತ ಮೋಡ ಆಗಲಿ ಏನೇ ಆಗಲಿ ಅದಕ್ಕಿಂತ ನಮಗೆ ಜರ್ನಿನೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದರಲ್ಲಿ. ಯಾಕಂದರೆ ಈ ರೂಟು ಘಾಟ್ ಸೆಕ್ಷನ್ ಟೈಪೇ ಇದೆ. ರೋಡ್ಸ್ಗಳು ಸಖತ್ ಫೀಲ್ ಕೊಡುತ್ತೆ. ವೆದರು ಅರ್ಲಿ ಮಾರ್ನಿಂಗ್ ಅಟ್ಮಾಸ್ಫಿಯರು, ಆಮೇಲೆ ಚಳಿ ಇರುತ್ತೆ. ಈ ಪ್ರೆಸೆಂಟ್ ಆ್ಯಕ್ಚುಲಿ ನವಂಬರ್ ತಿಂಗಳು, ಡಿಸೆಂಬರ್ ತಿಂಗಳಲ್ಲಿ ಜನ ಹೋಗೋದು ಕೂಡ ಜಾಸ್ತಿನೇ ಇರುತ್ತೆ. ಸೊ ನಮಗೆ ಬೆಳಗ್ಗೆ ಚಳಿ ಒಂದು, ಗಾಳಿ, ಆಮೇಲೆ ಹೋಗಬೇಕು ಅನ್ನೋ ಒಂದು ಕುತೂಹಲ. ಸೊ ಇವೆಲ್ಲ ಸೇರಿ ನಮಗೆ ಮತ್ತೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡಿದಂಥ ನಂದಿ ಹಿಲ್ಸ್ ಇದು. ಒಂದು 2 ವೀಲರ್ ಆಗಿರೋದ್ರಿಂದ 70 ರೂಪೀಸ್ ತೊಗೊಂಡ್ರು. 70 ರೂಪೀಸ್ ತೊಗೊಂಡು ಎಂಟ್ರಿ ಆದಮೇಲೆ ಬೈಕ್ ಪಾರ್ಕಿಂಗು ಪ್ಲಸ್ ಕಾರ್ ಪಾರ್ಕಿಂಗ್ ಎಲ್ಲ ಸಪ್ರೇಟೇ ಇರುತ್ತೆ. ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ಈ ಕಡೆ ಸೈಡ್ ಬೈಕ್ ಪಾರ್ಕಿಂಗು, ಆ ಕಡೆ ನೋಡ್ತಾ ಇರೋ ಹಾಗೆ ಕಾರ್ ಪಾರ್ಕಿಂಗು. ಸೊ ಪಾರ್ಕ್ ಮಾಡಿ ಹೋದ್ಮೇಲೆ ಇದೆ ನೋಡ್ರಿ ವ್ಯೂವ. ಇದು ಆ್ಯಕ್ಚುಲಿ ನಮ್ಗೆ 6 ಗಂಟೆ ಆದಮೇಲೆ ಸಿಕ್ಕಿರೋ ವ್ಯೂವ. ಇನ್ನೊಂದು ಸ್ವಲ್ಪ ಜಲ್ದಿ ಬಂದಿದ್ದು ಅಂದರೆ ಇದಕ್ಕಿಂತ ಚೆನ್ನಾಗಿರೋ ವ್ಯೂ ಸಿಕ್ತಿತ್ತು ಅಂತ ಹೇಳತ್ತಿದ್ರು ಮಂದೆಲ್ಲ. ಅದಕ್ಕೆ ರೀಶೂಟ್ ಮಾಡಿದ್ರೂ ಕೂಡ ಸೇಮ್ ರಿಸಲ್ಟೇ ಇರುತ್ತೆ. ಇದರಲ್ಲಿ ಜನನೂ ಆಲ್ರೆಡಿ ಬಂದು ಫೋಟೋ ಎಲ್ಲ ತಕ್ಕೊಂಡ್ರು. ರಶ್ ಯಾವ ಲೆವೆಲ್ಗೆ ಇರುತ್ತೆ ಅಂದರೆ ಫೋಟೋ ತಕ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಯಾಕಂದರೆ 6 ಗಂಟೆ ಒಮ್ಮೆ ಸಡನ್ ಎಲ್ಲ ಜನರು ಬರ್ತಾರೆ. ಹಿಂಗಾಗಿ ನಮಗೂ ಏನು ಫೋಟೋ ತಕ್ಕೊಳ್ಳೋಕೆ ಅವಕಾಶ ಸಿಗಲಿಲ್ಲ. ಬಟ್ ಆದರೆ ಈ ಥರ ವ್ಯೂ ಸಿಕ್ತು. ಆಮೇಲೆಲ್ಲ ಸ್ವಲ್ಪ ಜನ ಕಡಿಮೆ ಆದಮೇಲೆ ಮೊಬೈಲಲ್ಲಿ ತೆಗೆದು ನೋಡಿದ್ರೆ ಈ ಥರ ಫೋಟೇಜ್ ಬಂತು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಈ ಥರ ಕಾಣುತ್ತೆ, ಇದಂತೂ ಫಿಕ್ಸು. ಮ್ಯಾಲೆ ಅಲ್ಲೇ ಒಂದು ಗಣಪತಿ ದೇವಾಲಯ ಮತ್ತು ಆಂಜನೇಯನ ದೇವಾಲಯನೂ ಎರಡೂ ಅದಾವು ಮ್ಯಾಲೆ. ಹೋದ ತಕ್ಷಣ ಇನ್ನೂ ಹೋಗೋಕ್ಕಿಂತ ಮೊದಲು ದೇವ್ರ ಸಾಂಗ್ ಆಗಲಿ, ಈ ಕಡೆ ಪೂಜಾರಿಗಳಿಗೆ ಪೂಜೆ ಮಾಡ್ತಿರ್ತಾರೋ, ಬಂದವರಿಗೆಲ್ಲ ಆಶೀರ್ವಾದ ಮಾಡಿ ಕಳಿಸ್ತಾರೋ. ಅಟ್ಮಾಸ್ಫಿಯರ್ ಎಲ್ಲ ನಡ್ಕೊತ ಹೋದ್ರೆ ಭೀ ಈ ಥರ ಎಲ್ಲ ಕ್ಯಾಪ್ಚರ್ ಆಗ್ತೈತಿ. ಬ್ಯಾಕ್ಗ್ರೌಂಡ್ ಆಗಿರಲಿ, ರೋಡ್ ಆಗಲಿ, ಗಿಡ, ಬೆಳಕ ಎಲ್ಲ ಮಸ್ತ್ ಕಾಣ್ತೈತಿ. ಕ್ಯಾಮ್ರಾ ಅಥವಾ ಫೋಟೋಗ್ರಾಫಿಗೆ ಇಲ್ಲಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲಿಂದ ಕೆಳಗೆ ಇಳ್ಕೊತ ಬಂದ್ರೂ ಈ ಥರ ಪ್ಲೇಸ್ಗಳು ಸ್ಪಾಟ್ ಆಗ್ತಾವೆ. ಅಲ್ಲಲ್ಲೇ ಈ ಥರ ಮೋಡ್ಗಳಾಗಲಿ, ಹೋಗ್ತಾ ಇರೋ ಮೋಡ್ಗಳು, ಗಿಡ, ಮಂಗ್ಯಗಳು ಜಾಸ್ತಿ ಅದಾವಲ್ಲಿ, ಕೆಂಪು ಮಂಗ್ಯಗಳು. ಈ ವಿಡಿಯೋ ಸುಮ್ಮ ಮಾಡಿದ್ದ. ಬಿಸಿಲ ಕಾಯ್ಸಕ್ಕೆ ಬೆಳಿಗ್ಗೆ ಕೂತಿದ್ದವ. ಅಲ್ಲೆಲ್ಲ ತಂಪಿರುತ್ತೆ. ಗಿಡದ ತಂಪಿಗಾಗಿ ಎಲ್ಲಿ ಎಳೆ ಬಿಸಿಲು ಬರುತ್ತೋ ಅಲ್ಲಿ ಮಂಗ್ಯಗಳು ಈ ಥರ ಕೂತು ತಂಪಾಡಿಗೆ ಆಟ ಆಡ್ತಿರ್ತಾವೆ. ಮೇಲೆ ಕೂತು ಇಡ್ಲಿ ತಿನ್ಬೇಕಾದ್ರೆ ಈ ಮಂಗ್ಯ ಬಂದಿತ್ತು. ಬೆಳಿಗ್ಗೆ ತಿಂಡಿ ತಿನ್ನುವಾಗ ನಮ್ಮದಲ್ಲಿರೋ ಒಂದು ಅರ್ಧ ತಿಂಡಿ ಇದೇ ತಿಂತು. ನಮ್ಮ ಕಡೆ ಒಂದು ಸ್ವಲ್ಪ ತಿಂತಿತ್ತು, ಆ ಕಡೆ ಕೂತಿರೋರ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಕಿತ್ಕೊಂಡು ತಿಂತಿತ್ತು. ಹಂಗೆ ನಡ್ಕೊತ ಹೋಗ್ಬೇಕಾದ್ರೆ ಇದೇನೋ ಆಕಾಶದೊಳಗೆ ಪ್ಯಾರಾಶೂಟ್ ಕಾಣ್ತು. ಏನಂತ ಹೇಳ್ಬಿಟ್ಟು ಮುಂದೆ ನೋಡ್ಕೊತ ಹೋದ್ವಿ. ಈಗ ಜಸ್ಟ್ ಸ್ಟಾರ್ಟ್ ಮಾಡಿರು ಪ್ಯಾರಾಶೂಟ್ ಟ್ರೈನಿಂಗ್ ಎಲ್ಲ. ಟ್ರೈನರ್ಸ್ ಎಲ್ಲ ಅವರ ರೈಡ್ ಮಾಡಿ ನೋಡತ್ತಿರು. ಪ್ರೈಸ್ ಏನಪ್ಪ ಅಂತ ಕೇಳಿದ್ವಿ ಅವ್ರನ್ನ. 4300 ಅಂತ ಹೇಳಿದ್ರು. ಅವರ್ಸ್ ಏನು ಡಿಕ್ಲೇರ್ ಮಾಡಲಿಲ್ಲ, ಎಷ್ಟೊತ್ತವರೆಗೂ ಮೇಲೆ ಹಾರಿಸ್ತಾರೋ ಅಂತ ಹೇಳ್ಬಿಟ್ಟು. ನಮಗೆ ಸ್ಟಾರ್ಟಿಂಗ್ ಭಯ ಆಗಿಬಿಡ್ತು. ನಾವೇನಿದು ಮಾಡಲಿಲ್ಲ. ಪ್ರೈಸು 4300 ಕೊಡ್ಬೋದು, ಇಲ್ಲೂ ಡಿಪೆಂಡ್ ಆಗುತ್ತೆ ಎಷ್ಟು ಕವರ್ ಮಾಡ್ತಾರೋ ಏನು ಅಂತ ಹೇಳ್ಬಿಟ್ಟು. ಸೇಫಾ ಅಂತ ಕೇಳಿದ್ರೆ ನನಗೇನು ಅಷ್ಟು ರೈಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಲಿಲ್ಲ. ಅವರು ಒದ್ದಾಡತ್ತರು. ಇನ್ನೂ ಪ್ರಾಕ್ಟೀಸು ಇನ್ನೂ ಯಾವಾಗ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಇದು.